ಬಾಗಲಕೋಟೆ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ 2063ನೇ ಮಧ್ಯವರ್ಜನ ಶಿಬಿರವನ್ನು ಶ್ರೀ ಸಿ. ವಿ. ಚರಂತಿಮಠ ಕಲ್ಯಾಣ ಮಂಟಪ ಕ್ಯಾಡ್ 9 ಬಾಗಲಕೋಟೆಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಮುಖ್ಯವಾಹಿನಿಗೆ ಬರುವಂತಾಗಬೇಕು ಎನ್ನುವುದು ಪೂಜ್ಯ ಹೆಗ್ಗಡೆಯವರ ಆಶಯವಾಗಿದೆ ಎಂದು ಮಾನ್ಯ ಸಂಸದರಾದ ಶ್ರೀ ನಾರಾಯಣಸ ಬಾಂಡಗೆಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಗರದ ಟೀಕಿನಮಠ ತೆಂಗಿನಮಠದ ಶ್ರೀ ಮಾ. ನೀಪ್ರ. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ದಿವ್ಯಸಾನ್ನಿಧ್ಯ ವಹಿಸಿ ಸಮಾಜದಲ್ಲಿ ದುಶ್ಚಟ ಒಂದು ಪಿಡುಗು, ಅದು ಸಮಾಜಕ್ಕೆ ಕುಟುಂಬಕ್ಕೆ ಮಾರಕ, ಯಾರು ದುಶ್ಚಟ ಮಾಡಬಾರದು. ಈ ಮಧ್ಯವರ್ಜನ ಶಿಬಿರ ತುಂಬಾ ಉತ್ತಮವಾದದ್ದು. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವ ಈ ಮಹತ್ಕಾರ್ಯ ದೇಶಕ್ಕೆ ಮಾದರಿ ಎಂದು ಆಶೀರ್ವದಿಸಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಾಗಲಕೋಟೆ ಜಿಲ್ಲಾ ನಿರ್ದೇಶಕರಾದ ಶ್ರೀ ಚೆನ್ನಕೇಶವ ಅವರು ಪೂಜ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿಗೂ ಕಾರ್ಯಕ್ರಮ ವಿಸ್ತರಿ ಗ್ರಾಮೀಣ ಭಾಗದ ಎಲ್ಲ ವರ್ಗದ ಜನರ ಅಭಿವೃದ್ಧಿಗೆ ಸಹಕಾರಿಯಾದ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಸಮುದಾಯ ಮಧ್ಯವರ್ಜನ ಶಿಬಿರಗಳ ಮೂಲಕ ಮದ್ಯವ್ಯಸನಿಗಳನ್ನು ಪಾನಮುಕ್ತರಾಗಿ ನವಜೀವನ ಕೊಡುತ್ತಿದ್ದಾರೆ ಎಂದು ತಿಳಿಸಿ, ಇಲ್ಲಿನ ಜಿಲ್ಲಾ ವ್ಯಾಪ್ತಿಯಲ್ಲಿ ಹಲವು ಮಧ್ಯವರ್ಜನ ಶಿಬಿರ ಆಯೋಜಿಸಲಾಗಿದ್ದು 2063ನೇ ಸಮುದಾಯ ಮಧ್ಯವರ್ಜನ ಶಿಬಿರದ ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಅವರು ಮಾರ್ಗದರ್ಶನ ನೀಡಿದರು. ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿಯ ಗೌರವಾಧ್ಯಕ್ಷರಾದ ಡಾ. ವೆಂಕಟೇಶ ಅಧ್ಯಕ್ಷೀಯ ಭಾಷಣ ಮಾಡಿದರು. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಾಜು ಬಾಸುತಕರ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಶ್ರೀಕಾಂತ ಸಂದಿಮನಿ, ಸದಸ್ಯರುಗಳಾದ ಶ್ರೀ ರವೀಂದ್ರ ವಂದಕುದರಿ, ಶ್ರೀ ರಂಗನಗೌಡ ದಂಡಣ್ಣನವರ, ಆರೋಗ್ಯ ಇಲಾಖೆಯ ಡಾ. ಗೀತಾ ಪಾಟೀಲ್, ಯೋಗ ಶಿಕ್ಷಕಿ ಶ್ರೀಮತಿ ಲಕ್ಷ್ಮೀ ನಾಯ್ಕ, ಕೋಶಾಧಿಕಾರಿ ಶ್ರೀಮತಿ ಸ್ಮಿತಾ ಉಪಸ್ಥಿತರಿದ್ದರು. ಯೋಜನಾಧಿಕಾರಿ ಶ್ರೀ ಬಸವರಾಜ್ ಅಂಗಡಿ ಪ್ರಾಸ್ತಾವಿಕ ನುಡಿಯೊಂದಿಗೆ ಸ್ವಾಗತ ಮಾಡಿದರು. ಜನಜಾಗೃತಿ ವೇದಿಕೆ ಯೋಜನಾಧಿಕಾರಿ ಶ್ರೀ ನಾಗೇಶ್ ಕಾರ್ಯಕ್ರಮ ರೂಪರೇಷದ ಬಗ್ಗೆ ಮಾತನಾಡಿದರು. ಮೇಲ್ವಿಚಾರಕಿ ಶ್ರೀಮತಿ ಸಾವಿತ್ರಿ ನಿರೂಪಿಸಿದರು. ಮೇಲ್ವಿಚಾರಕ ಶ್ರೀ ಈಶ್ವರ ವಂದಿಸಿದರು. 60 ಶಿಬಿರಾರ್ಥಿಗಳಿಗೆ 1 ವಾರ ಕಾಲ ಶಿಬಿರ ನಡೆಸಲಾಗುವುದೆಂದು ವ್ಯವಸ್ಥಾಪನಾ ಸಮಿತಿಯವರು ತಿಳಿಸಿದರು. ಪ್ರಾರಂಭದಲ್ಲಿ ಜಗದರ್ಶಕ ಭಗವಾನ್ ಮಂಜುನಾಥ ಸ್ವಾಮಿ ಹಾಗೂ ಈ ಗ್ರಾಮದ ದೇವರಾದ ಶ್ರೀ ವೀರಭದ್ರ ಸ್ವಾಮಿಯನ್ನ ಎಲ್ಲ ಮಾರ್ಗದರ್ಶಕರು, ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಡಿ. ವೀರೇಂದ್ರ ಹೆಗ್ಗಡೆಯವರು ಹಾಗೂ ಪೂಜ್ಯರ ಧರ್ಮಪತ್ನಿ ಡಾಕ್ಟರ್ ಹೇಮಾವತಿ ಅಮ್ಮನವರ ಆಶೀರ್ವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಾಗಲಕೋಟೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ರಿಜಿಸ್ಟರ್ಡ್ ಧರ್ಮಸ್ಥಳ ಕರ್ನಾಟಕ ರಾಜ್ಯ ಸಂಯಮ ಮಂಡಳಿ ಬೆಂಗಳೂರು, ಜಿಲ್ಲಾ ಜನಜಾಗೃತಿ ವೇದಿಕೆ ಬಾಗಲಕೋಟೆ ಹಾಗೂ ಮಧ್ಯವರ್ಜನ ವ್ಯವಸ್ಥಾಪನಾ परम पूजनीय श्रीमन निरंजन स्वरूपी मल्लिकार्जुन महास्वामी तेंगिनमಠ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಗೌರವಾಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ಡಾಕ್ಟರ್ ವೆಂಕಟೇಶ್ ಅವರೇ, ಅಧ್ಯಕ್ಷತೆಯನ್ನು ವಹಿಸಿದಂತಹ ರಾಜು ಬಾಸುಕರ್ ಅವರೇ, ಇನ್ನೊಬ್ಬ ಸ್ನೇಹಿತರಾದಂತಹ ರಂಗಣ್ಣನವರೇ, ವೇದಿಕೆಗೆ ಯಾವತ್ತು ಗಣ್ಯಮಾನ್ಯರೇ ಹಾಗೂ ಉಪಸ್ಥಿತರಿದ್ದಂತಹ ಸಜ್ಜನ ಬಂಧುಗಳೇ ಹಾಗೂ ಸಂಜೆಯ ಮಾತಾಪಿಕೆ, ಇವತ್ತಿನ ದಿವಸ ಇದು ಏನು ಕಾರ್ಯಕ್ರಮ ಇದೆ,
ಶಿವರಾತ್ರಿ ಬಂದಿದೆ ಹೇಳಿದ್ರು ಅಧ್ಯಕ್ಷರು 3 ದಿವಸ ಕಾರ್ಯಕ್ರಮ ಅದಕ್ಕೆ ಅವರ ಒಂದು ಮನಸ್ಥಿತಿ ನನಗೆ ಬಿಡೋದು ನಾಳೆ ಸ್ಥಾನಕ್ಕೆ ಆದರೆ ನನ್ನ ಉದ್ದೇಶ ಒಂದೇ ನೀವು ಇಷ್ಟೆಲ್ಲ ಒಂದು ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಒಂದು ಕಾರ್ಯಕ್ರಮ ಇಷ್ಟೊಂದು ಸುಂದರವಾದ ಕಾರ್ಯಕ್ರಮ ಇದ್ದಾರೆ ನೋಡಿ ಮನೆಯಾಗ ಯಾರು ನಾವು ಒಂದು ಯಾರು ಯಾಕಂದ್ರೆ ಹೋಗಬೇಡ ಆ ಯಕ್ಷಗಾನದ ತರಲು ಹೋದ್ರೆ ನೀವು ಸ್ವಲ್ಪ ಹೊತ್ತಿಗೆ ಗಲಾಟೆ ಮಾಡೋದು ಇಲ್ಲಿ ನಿಲ್ಲದ ಉದ್ದೇಶಿತ ನಾನು ಇಲ್ಲಿ ಮಾತಾಡ್ತೀನಿ ನನ್ನೆಲ್ಲ ಬಂಧುಗಳು ಯಾರು ಬೇಕಾದ್ರೂ ಭೇಟಿ ಮಾಡ್ತಾರೆ ಯಾರು ಬೇಕಾದ್ರೂ ರಕ್ಷಣೆ ಮಾಡ್ತಾರೆ ಈ ಜಗತ್ತಿನಲ್ಲಿ ಕುಡಿತ ಪಟ್ಟಂತ ವ್ಯಕ್ತಿಯನ್ನ ಜೋಪಾನ ಮಾಡೋದು ಸ್ವಲ್ಪ ಕಡಿಮೆ ಸಮಾಜ ಹೀಗೆ ಇರುವಾಗ ಕುಡುಕರನ್ನು ಯಾರು ಮುಟ್ಟಿ ಜೋಪಾನ ಮಾಡ್ತಿದ್ದಾಗ ಕುಡುಕರನ್ನು ಮುಟ್ಟಿ ಜೋಪಾನ ಮಾಡ್ತಿರೋದು ದೊಡ್ಡ ಕೆಲಸ ಅದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಮಾಡ್ತಾ ಇರೋದು ಹೊಸ ಅತಿಯುಕ್ತ ಶ್ಲಾಘನೀಯ ಸಂಗತಿ ಅಂತ ಹೇಳಿಕೆ ನಾನು ಸಂತೋಷ ಪಡ್ತೀನಿ ಬಂಧುಗಳೇ ಇವತ್ತು ನಾನು ಈ ಪ್ರಾಸ್ತಾವಿಕ ಮಾತಾಡೋಣ ಅನ್ಕೊಂಡಿದ್ದೀನಿ ನಾನು ಈ ಕಾರ್ಯಕ್ರಮ